ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಿಂದಗಿ. ನಾನು ನಿಮ್ಮ ಮೇಘಾ ಅತ್ರೇಯ. ರಾಘವೇಂದ್ರ ಸ್ಟೋರ್ಸ್ ಮೂವಿಗೆ ಹೋಗ್ತಾ ಇದ್ದೀನಿ ನಾನು ಇವತ್ತು. ಫಸ್ಟ್ ಡೇ ಫಸ್ಟ್ ಶೋ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆಲ್ರೆಡಿ ನಾವು ಮೆಜೆಸ್ಟಿಕ್ ಹತ್ರ ಇದ್ದೀವಿ, ಬನ್ನಿ ಹೋಗೋಣ. ಆಯಿತು, ಸಮಾಧಾನ. ದಾನದಲ್ಲಿ ದೊಡ್ಡ ದಾನ ಸಮಾಧಾನ. ಅದಕ್ಕೆ ಹೆಣ್ಮಕ್ಳನ್ನ ಗೋಳಿಕಬಾರ್ದು ಅನ್ನೋದು. ಈಗ ಬಂದಿರುವ ನಿಲ್ದಾಣ ಆನಂದ್ರಾವ್ ಸರ್ಕಲ್. ಬಾಸ್ ಅಂತ ಹಾಕೊಂಡು ಹೋಗ್ತವ್ರೆ ಆಟೋ ಮೇಲೆ. ನೋಡೋಕೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತಣ್ರಿ ಕಡಿಮೆ ರೇಟಿಗೆ. ಇನ್ನೊಂದು ದಿನ ಅದು ಬ್ಲಾಗ್ ಮಾಡ್ತೀನಿ. ಇದು ಗೊತ್ತಲ್ಲ, ನಮ್ಮ ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ ದೇವಿ ದೇವಸ್ಥಾನ. ಒಂದು ಖುಷಿ ಏನಂದರೆ ಇಲ್ಲಿ ಯಾವುದೇ ಮೂವಿ ಏನೇ ಇದ್ರೂ ಈ ರೋಡ್ ಥ್ರೂನೇ ಬರಬೇಕಲ್ವಾ. ಸೊ ಒಂದು ನಮಸ್ಕಾರ ಹಾಕಿ ಬರ್ಬೋದು. ಇಲ್ಲಿ ರಾಘು ರಿಲೀಸ್ ಆಗಿದೆ ಇವತ್ತು. ಎಸ್, ಗಾಂಧಿನಗರ ನಿಮಗೆಲ್ಲ ಗೊತ್ತು ಅಲ್ವಾ, ಇಲ್ಲಿ ಏನು ಫೇಮಸ್ ಅಂತ. ಸಿನಿಮಾ ಮಂದಿಗೆ ಗಾಂಧಿನಗರ ಅಂದ್ರೇ ಒಂಥರ ನಂಟು, ಯಾಕಂದರೆ ಸಿನಿಮಾಗೆ ಮೂಲ ಇದೇ ಏರಿಯಾ. ಗಾಂಧಿನಗರದಲ್ಲಿ ಸಾಕಷ್ಟು ಥಿಯೇಟರ್ಗಳಿತ್ತು ಮುಂಚೆ. ಎಷ್ಟೊಂದು ಇವಾಗ ಎಲ್ಲ ರಿನೋವೇಟ್ ಮಾಡಿ ಒಂದಷ್ಟು ಕಾಂಪ್ಲೆಕ್ಸ್ಗಳಾಗಿದೆ, ಕಮರ್ಷಿಯಲ್ ಶಾಪ್ಸ್ ಆಗಿದೆ. ಎಲ್ಲ ಥಿಯೇಟರ್ಗಳನ್ನೂ ಮುಚ್ಚಾಕಿದ್ದಾರೆ. ಈಗ ಉಳಿದಿರೋದು ಇಲ್ಲೊಂದು 4ರಿಂದ 5 ಅಷ್ಟೇ. ಅದರಲ್ಲೂ ಮೇಯ್ನ್ ಥಿಯೇಟರ್ ಅಂತ ಬರೀ 2 ಇರೋದು, ಅದರಲ್ಲಿ ಇದು ಒಂದು. ಫೈನಲಿ ರೀಚ್ ಆದ್ವಿ ಸಂತೋಷ್ ಥಿಯೇಟರ್. ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಇದೇ ಮಜಾ. ಅದರಲ್ಲೂ ಮೇಯ್ನ್ ಥಿಯೇಟ್ರಲ್ಲಂತೂ ನೋಡಿ, ಕಟ್ಔಟ್ ಆಗಿರಲಿ, ಆ ಡೆಕೋರೇಷನ್ ಆಗಿರಲಿ, ನೋಡೋಕ್ಕೆ ಒಂದು ಮಜಾ ಇದೆ. ಒಳಗಡೆ ಹೋಗೋಣ ಬನ್ನಿ. ಹೇಗಿದೆ ಖಾಲಿ ಥಿಯೇಟರ್? ಇನ್ನು 5 ನಿಮಿಷದಲ್ಲಿ ಇಲ್ಲಿ ನಾವು ಕಾಲಿಡೋದಕ್ಕೂ ಜಾಗ ಇರೋಲ್ಲ, ಯಾಕೆಂದರೆ ಫಸ್ಟ್ ಡೇ ಫಸ್ಟ್ ಶೋ. ನಿಮಗೆಲ್ಲ ಗೊತ್ತು ಇಲ್ಲಿ ಎಷ್ಟು ರಶ್ ಇರುತ್ತೆ ಅಂತ. ಆ್ಯಂಡ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಇದೇ ಸ್ಕ್ರೀನ್ ಮೇಲೆ ನಾನು ಜಗಣ್ಣ ಮತ್ತು ಶ್ವೇತಾ ಶ್ರೀವಾತ್ಸವ್ ಅವ್ರನ್ನ ನೋಡ್ತಾ ಇದ್ದೀನಿ.
ಫೈನಲಿ ಮೂವಿ ನೋಡೋಕೆ ಹೋಗೋಣ ಇವಾಗ ಒಳಗಡೆ. ರಾಘಣ್ಣ ಮತ್ತು ಮಂಗಳಕ್ಕ ಬಂದಿದ್ದಾರೆ, ಒಳಗಡೆ ಇದ್ದಾರೆ, ಬನ್ನಿ ನೋಡೋಣ. ಮೋಸ್ಟ್ಲಿ ಬಾಲ್ಕನಿಲಿ ಕೂತಿದ್ದಾರೆ ಅನಿಸುತ್ತೆ, ಇಲ್ಲಿಲ್ಲ. ಎಸ್, ಬಾಲ್ಕನಿಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಈ ಥಿಯೇಟ್ರಿಗೆ ಬರೋಕ್ಕೆ ಒಂದು ಖುಷಿ ಆಗುತ್ತೆ. ಏನಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸು. ನನಗೆ ಈ ರೋ ಎಸ್ಪೆಷಲಿ ತುಂಬ ಇಷ್ಟ. ಎವ್ರಿ ಟೈಮ್ ಬಂದಾಗ ಮೂವಿ ಎಲ್ಲ ಮುಗಿದಾದ್ಮೇಲೆ ರಿವ್ಯೂ ಎಲ್ಲ ತೊಗೊಂಡಾದ್ಮೇಲೆ ಒಂದು 5 ನಿಮಿಷ ಇಲ್ಲೆಲ್ಲ ಓಡಾಡ್ಕೊಂಡು ಹೋಗ್ತೀನಿ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲಿನ ನೋಡಿ ಔಟ್ಸೈಡೆಲ್ಲ ನೀಟಾಗಿ ಕಾಣಿಸುತ್ತೆ. ಈ ಥರ ಏನೇನು ಡೆಕೋರೇಷನ್ ಮಾಡಿದ್ದಾರೆ. ಫುಲ್ ಬರ್ಡ್ ಐ ವ್ಯೂ ಕಟೌಟ್ ಇಲ್ಲಿ ಕಾಣಿಸ್ತಾ ಇದೆ. ಹಾಂ, ಸಿ ಎಷ್ಟು ಮೇಲಿದ್ದೀವಿ ಅಂತ ಅನ್ಸುತ್ತೆ. ಬಾಲ್ಕನಿ yes. ಸ್ಟಾರ್ಟ್ ಆಗೋಯ್ತು. ಅವನು ರಾಘವೇಂದ್ರ ಸ್ಟೋರ್ಸ್ ನೋಡ್ಕೊತಿದ್ದಾನೆ. ಇಂಟರ್ವಲ್ ಇವಾಗ ಈಚೆ ಬಂದ್ವಿ, ಸ್ನ್ಯಾಕ್ಸ್ ಟೈಮ್. ಓಕೆ, ಇವಾಗ ಸಿನಿಮಾ ಸ್ಟಾರ್ಟ್ ಆಯಿತು, ಹೋಗೋಣ ಬನ್ನಿ 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 ಸಿನಿಮಾ. ಅಲ್ಲಿ ನಮ್ಮ ರಾಘಣ್ಣ ಕೂತಿದ್ದಾರೆ, ಅದು ತೆಗ್ದಿದ್ದೀನಿ ಆಲ್ರೆಡಿ, ನೋಡಿದ್ರಲ್ಲ. ಈಗ ನಾವು ಬಾಲ್ಕನಿಲಿ ಇದ್ದೀವಿ, ಝೂಮ್ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಕೂತ್ಕೊಳ್ಳೋಣ. ಏನು ಬಯಸದೆ ಆತ್ಮತೃಪ್ತಿಗೆ ಸೇವೆ ಮಾಡುವವನು ಪರಮಾತ್ಮನಿಗೆ ಹತ್ತಿರವಾಗುತ್ತಾನೆ, ಪರಮಾತ್ಮನಾಗುತ್ತಾನೆ. ನಿಮ್ಮ ಬದುಕು ನಮಗೆ ಮಾದರಿ. ಈ ಚಿತ್ರ ನಿಮಗೆ ಸಿನಿಮಾದ ನನಗೆ ಇಷ್ಟ ಆಗಿದೆ ಅಂದರೆ ಕಾಮಿಡಿ ಇದೆ, ಮೆಸೇಜ್ ಇದೆ, ಎಮೋಷನ್ ಇದೆ. ಲಾಸ್ಟಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಬಂದ ತಕ್ಷಣ ಮೈಯೆಲ್ಲ ರೋಮಾಂಚ ಮಾಡಿದೆ. ಮೇಡಮ್ ಸರ್ ತುಂಬ ಚೆನ್ನಾಗಿದೆ ಚಿತ್ರ. ಜಗ್ಗೇಶ್ ಅವ್ರ ಪಾತ್ರ ಅಂತೂ ಭಾಳ ಚೆನ್ನಾಗಿದೆ. ದತ್ತಣ್ಣ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಅಲ್ಮೇಲಮ್ಮ ಎಲ್ಲರದ್ದು ಪಾತ್ರ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅನುಭವಿಸಿ ನೋಡ್ಬೋದು. ಕೊನೆಯಲ್ಲಿ ಅಪ್ಪು ಅವ್ರನ್ನ ತೋರಿಸಿದಾಗ ನಾವು ತುಂಬ ಎಮೋಷ್ನಲ್ ಆಗ್ತೀವಿ. ಅಪ್ಪು ಅವ್ರ ಥರ ಎಲ್ಲರೂ ಸೇವೆ ಮಾಡಬೇಕು, ಹೆಸರು ಬರ್ದೇ ಇರೋಕ್ಕೆ ಅಂಥದ್ದನ್ನ ತೋರಿಸ್ಕೊಂಡಿದ್ದಾರೆ. ಈ ಚಿತ್ರರಂಗಕ್ಕೆ ಒಳ್ಳೇದಾಗಲಿ, ಜಗ್ಗೇಶ್ ಅವ್ರಿಗೆ
ಒಳ್ಳೇದಾಗಲಿ, ಪಿಕ್ಚರ್ 100 ದಿವಸ ಚೆನ್ನಾಗಿ ಓಡಲಿ ಅಂತ. ಮೇಡಮ್ ಎಲ್ಲ ಚೆನ್ನಾಗಿದೆ ಮೇಡಮ್, ಯಾವುದು ಚೆನ್ನಾಗಿಲ್ಲ ಅಂತ ಇಲ್ಲ. ಫಿಲಮ್ ತುಂಬ ಚೆನ್ನಾಗಿದೆ ಮೇಡಮ್. ಅಪ್ಪು ಸರ್ನ ತೋರಿಸ್ತಾ ಬಂದು ಎಲ್ಲರೂ ಅಂತಿದ್ದೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ಅವಳು ಮಾಡಿದ ಸೊ ಸಿನಿಮಾನ ನೋಡಿ ಆಯಿತು, ತುಂಬ ಖುಷಿ ಆಯಿತು ನನಗಂತೂ. ತುಂಬ ಚೆನ್ನಾಗಿದೆ, ಒಳ್ಳೆ ಕಾಮಿಡಿ, ಇದ್ರ ಜೊತೆಗೆ ಒಳ್ಳೆ ವಿಷಯನ ತೊಗೊಂಡು ಹೋಗಿದ್ದಾರೆ. ಆಲ್ರೆಡಿ ಟ್ರೈಲರ್ ನೋಡಿ ನಿಮಗೆ ಏನು ವಿಷಯ, ಅದು ಮೇಯ್ನ್ ವಿಷಯ ಅಂತ ಗೊತ್ತಾಗಿರುತ್ತೆ. ಬಟ್ ಅದನ್ನು ಹೊರತುಪಡಿಸಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನಾನು ಆ ಕ್ಲೂನ ಬಿಟ್ಕೊಡಲ್ಲ. ದಯವಿಟ್ಟು ಸಿನಿಮಾನ ನೋಡಿ ಬಂದು ಥಿಯೇಟ್ರಲ್ಲೇ ನೋಡಿ. OTT ರಿಲೀಸ್ ಆಗೋಕ್ಕೆ ಮುಂಚೆ ಥಿಯೇಟ್ರಲ್ಲಿ ನೋಡಿ, ಯಾಕಂದರೆ ಇದ್ರ ಫೀಲೇ ಬೇರೆ ಇರುತ್ತೆ. ನಿಮಗೆಲ್ಲ ಗೊತ್ತು ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೂ ಮನೇಲಿ TV ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಆದಷ್ಟು. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಹೌದಣ್ಣ? ಓಕೆ, ಆಯಿತು, ಹೇಳ್ತೀನಿ. ನೋಡಿ, ಇವ್ರು ಹೇಳ್ತಿದ್ದಾರೆ ಮೆಜೆಸ್ಟಿಕ್ಗೆ ಬಂದು ಸಿನಿಮಾ ನೋಡ್ಬೇಕಂತ ಜಾಸ್ತಿ, ಎಸ್ಪೆಷಲಿ ಸಂತೋಷ್ ಥಿಯೇಟ್ರಿಗೆ ಬಂದು ನೋಡ್ಬೇಕಂತೆ. ಆಯಿತಾ? ಹಳೆ ಪಿಕ್ಚರ್ ನೋಡಿ ಸಂಸಾರ ಬಾಳ್ಕೊಂಡು ಹೋಗೋರವ್ರೆ, ಈಗಿನ ಪಿಕ್ಚರ್ ನೋಡಿ ಸಂಸಾರ ಬಿಟ್ಟವ್ರವ್ರೆ. ಸರಿನಾ? ಯಾ ಡೈಲಾಗ್! ವಾವ್ ವಾವ್ ವಾವ್, ಸೂಪರ್ ಅಂಕಲ್. ಫುಲ್ ಎಕ್ಸ್ಪೀರಿಯನ್ಸ್ ಮಾತುಗಳು ಹೇಳಿದ್ರು, ಅದು ನಿಜಾನೇ. ಈಗಿನ ಪಿಕ್ಚರಲ್ಲಿ ಏನು ಬರುತ್ತೆ ಹೇಳಿ? ಬರಲ್ಲ. ಆದ್ರೆ ಈ ಸಿನಿಮಾ ನಿಮಗೆ ಇಷ್ಟ ಆಗೋ ಥರನೇ ಇದೆ. ಇಷ್ಟ ಆಯ್ತಲ್ಲ, ಮನೇಲಿ ಕೂತ್ಕೊಂಡು ಬೋರ್ ಚೆನ್ನಾಗಿದೆಯಾ? ನೋಡ್ಬೋದು. ನೀವು ಇನ್ನೂ ನೋಡಿಲ್ಲ? ಹೋಗ್ತಾ ಇದ್ದೀವಿ. ಓಕೆ, ಹೋಗಿ. ಆಲ್ ದ ಬೆಸ್ಟ್. ನಿಮಗೆಲ್ಲ ಇಷ್ಟ ಆಗುತ್ತೆ ಮೂವಿ ನೋಡ್ಬೇಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇನ್ನು ಇವಾಗ ಅವರು ಥಿಯೇಟ್ರ್ ಒಳಗಡೆ ಹೋಗ್ತಿದ್ದಾರೆ ಆಲ್ರೆಡಿ. ಅಯ್ಯೋ ಶಿವ, ಇನ್ನೂ ಅವ್ರು ಇವಾಗ ಥಿಯೇಟ್ರ್ ಒಳಗಡೆ ಹೋಗ್ತಾಯಿದ್ರು. ಹೋಗೋಕ್ಕೆ ಮುಂಚೆನೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಈಗಿನ ಕಾಲದ ಮೂವೀಸು ಅಷ್ಟು ಚೆನ್ನಾಗಿರಲ್ಲ, ಹಳೆ ಕಾಲದ ಮೂವೀಸ್ ಮಾತ್ರ ಚೆನ್ನಾಗಿತ್ತು ಅನ್ನೋ ಥರ. ಬಟ್ ಈ ಸಿನಿಮಾ ನನ್ನ ಪ್ರಕಾರ ಆಲ್ರೆಡಿ ಮಿಡಲ್ ಏಜ್ ದಾಟಿ ಯಾರಿದ್ದಾರೆ, ಒಂದು 50-55 ವರ್ಷ 60 ವರ್ಷ ಅಂಥವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಷ್ಟು ಸೆಂಟಿಮೆಂಟಲ್ ಆಗೂ ಇದೆ, ಕಾಮಿಡಿನೂ ಇದೆ, ಎಮೋಷನ್ಸ್ ಇದೆ, ಎಲ್ಲ. ಒಂದು ನವರಸ ನಾಯಕ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೆಂಗಿರುತ್ತೆ ಅಂತ ಗೊತ್ತಿರುತ್ತಲ್ವ, ಹಾಗಿದೆ ಸಿನಿಮಾ. ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಆದಷ್ಟು ಎಲ್ಲರೂ ಲೈಫ್ನ ಎಂಜಾಯ್ ಮಾಡಿ, ಖುಷಿಯಾಗಿರಿ ಯಾವಾಗಲೂ. ಲವ್ ಯು ಜಿಂದಗಿ ಅಂತ ಹೇಳಿ ಪ್ರಪಂಚನ ಪ್ರೀತಿಸಿ. ಟೇಕ್ ಕೇರ್. ನೋಡಿ, ಜಗಣ ಕೂಡ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ. ಟೇಕ್ ಕೇರ್.